ಇವತ್ತು ಭಾನುವಾರ ಶಾಪಿಂಗ್, ಹೋಟೆಲ್, ಊಟ, ಸಿನಿಮಾ ಅಂತ ಸಿಟಿ ಮಂದಿ ರಸ್ತೆಗಿಳಿದಿದ್ರು. ಇಂಥ ಹೊತ್ತಲ್ಲೇ ಮಳೆ ಅಬ್ಬರಿಸಿದ್ದು ಬೈಕ್ನಲ್ಲಿ ಬಂದವರು ಹೈರಾಣಾಗಿದ್ದಾರೆ. ಈ ಅವಾಂತರದ ನಡುವೆ ವಿಜಯನಗರದಲ್ಲಿ ಬೃಹತ್ ಮರ ಧರೆಗೆ ಉರುಳಿದ್ದು ಸ್ವಲ್ಪದರಲ್ಲೇ ಅವಾಂತರ ತಪ್ಪಿದೆ. ಹುಯ್ಯೋ ಅಂತ ಸುರಿತಾ ಇರುವ ಮಳೆ, ರಸ್ತೆಯಲ್ಲಿ ನೀರು ಭೋರ್ಕರಿತಾ ಇದ್ರೆ ವೀಕೆಂಡ್ ಶಾಪಿಂಗ್ ಅಂತ ರಸ್ತೆಗೆ ಇಳಿದವರು ರಸ್ತೆ ಪಕ್ಕದಲ್ಲೇ ಆಶ್ರಯ ಪಡೆದಿದ್ದಾರೆ. ನಗರಕ್ಕೆ ಸಂಜೆ ಎಂಟ್ರಿ ಕೊಟ್ಟ ಮಳೆರಾಯ ಅಬ್ಬರಿಸೋದ್ರ ಜೊತೆಗೆ ಅವಾಂತರಗಳನ್ನು ಸೃಷ್ಟಿಸಿದ್ದಾನೆ. ಆ ಅವಾಂತರಗಳನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ. ಮಳೆ ಅವಾಂತರ 1, ವೀಕೆಂಡ್ ಅಂತ ರಸ್ತೆಗೆ ಇಳಿದವರ ಪರದಾಟ. ಇವತ್ತು ಭಾನುವಾರ, ವೀಕೆಂಡ್ ಅಂತ ಎಲ್ಲರೂ ರಸ್ತೆಗಿಳಿದಿದ್ರು. ಶಾಪಿಂಗ್, ಸಿನಿಮಾ ಅಂತ ಮನೆಯಿಂದ ಹೊರಗೆ ಬಂದಿದ್ರು. ಹೀಗೆ ಬಂದಾಗಲೇ ಸಂಜೆ ಮಳೆ ಎಂಟ್ರಿ ಕೊಟ್ಟಿತ್ತು. ಅದರಲ್ಲೂ ಭರ್ಜರಿ ಗುಡುಗುತ್ತಾ ಬಿರುಗಾಳಿಯೊಂದಿಗೆ ಮಳೆ ಎಂಟ್ರಿ ಕೊಟ್ಟಿತ್ತು. ಮೆಜೆಸ್ಟಿಕ್, ಶೇಷಾದ್ರಿಪುರಂ, ಚಾಮರಾಜಪೇಟೆ, ಶಿವಾಜಿನಗರ, ಫ್ರೀಡಂ ಪಾರ್ಕ್, ಗಾಂಧಿನಗರ, ರಾಜಾಜಿನಗರ, ವಿಜಯನಗರ, ಮಲ್ಲೇಶ್ವರಂ, ಮಡಿವಾಳ ಸೇರಿದಂತೆ ಹಲವೆಡೆ ಮಳೆ ಅಬ್ಬರಿಸಿದ್ರೆ ಬೈಕ್ ಸವಾರರು, ಪಾದಾಚಾರಿಗಳು ರಸ್ತೆ ಬದಿಯಲ್ಲೇ ಆಶ್ರಯ ಪಡೆದಿದ್ರು. ಫ್ಲೈಓವರ್, ಸ್ಕೈವಾಕ್ ಕೆಳಗೆ ನಿಂತಿದ್ದ ಬೈಕ್ ಸವಾರರು ಮಳೆಯಿಂದ ರಕ್ಷಣೆ ಪಡೆದಿದ್ರು. ಮಳೆ ಅವಾಂತರ 2, ಕೆಆರ್ ಮಾರ್ಕೆಟ್ಗೆ ಬಂದವರು ಹೈರಾಣ. ಇನ್ನು ಕಾರ್ಪೊರೇಷನ್, ಕೆಆರ್ ಮಾರ್ಕೆಟ್, ಚಿಕ್ಕಪೇಟೆ, ಟೌನ್ ಹಾಲ್ ಭಾಗದಲ್ಲೂ ಮಳೆ ಅಬ್ಬರಿಸ್ತಾ ಇದ್ದಂತೆ ರಸ್ತೆಗಳು ಜಲಾವೃತವಾಗಿದ್ವು. ಇಂದು ಭಾನುವಾರ ಆಗಿದ್ದರಿಂದ ಸಂಡೇ ಬಜಾರ್ ಮಾರ್ಕೆಟ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದಿದ್ರು. ಅವರೆಲ್ಲ ಆಶ್ರಯ ಇಲ್ಲದೆ ಮಳೆಯಲ್ಲೇ ನೆನೆಯುವಂತಾಯಿತು. ಮಾರ್ಕೆಟಿಗೆ ಬಂದಿರೆ ನೋಡಿ, ಮಳೆ ಏನು ವ್ಯವಸ್ಥೆ ಇಲ್ಲ, ಏನಿಲ್ಲ, ಎಲ್ಲ ಕಡೆ ನೆನೆಸ್ಕೊಂಡು ಹೋಗ್ತಾ ಇದ್ದೀನಿ. ಏನು ಮಾಡೋಣ ಹೇಳಿ, ಮಳೆ ನೋಡಿ ಗೊತ್ತಿರಲಿಲ್ಲ, ಕೊಡೆ ತೊಗೊಂಡು ಬಂದೆ, ಒಳ್ಳೇದಾಯಿತು. ಇಲ್ಲಾಂದ್ರೆ ನೆನೆಸ್ಕೊಂಡು ಇದೆಲ್ಲ ಭಾರ ತೊಗೊಂಡಿದ್ದೀನಿ. ನಾನು ಆರ್.ಟಿ. ನಗರ್. ಇನ್ನು ಅರ್ಧ ಗಂಟೆ ಸುರಿದ ಮಳೆಗೆ ಮಾರ್ಕೆಟ್ ಏರಿಯಾದಲ್ಲಿ ಅಸ್ತವ್ಯಸ್ತವಾಗಿತ್ತು. ಕಸ ವಿಲೇವಾರಿ ಸರಿಯಾಗಿ ಆಗದೇ ಇರೋದ್ರಿಂದ ರಸ್ತೆಯಲ್ಲಿ ನೀರಿನ ಹರಿವು ಹೆಚ್ಚಾಗಿತ್ತು. ನಾನಿವಾಗ ಬೆಂಗಳೂರಿನ ಟೌನ್ ಹಾಲ್ ಹತ್ರ ಇದ್ದೀನಿ. ಇಲ್ಲಿ ಸರ್ಕಲ್ ಬಳಿ ನೋಡ್ಬೋದು ಎಷ್ಟರ ಮಟ್ಟಿಗೆ ಒಂದು ಮಳೆ ನಿಮಗೆ ಕಂಡು ಬರ್ತಾ ಇದೆ ಅಂತ ನೋಡೋದಾದ್ರೆ, ಈ ಮಾರ್ಗದಲ್ಲಿ ನಾವು ಕೆಆರ್ ಮಾರ್ಕೆಟನ್ನು ನೋಡ್ತೀವಿ. ಕೆಆರ್ ಮಾರ್ಕೆಟ್ನಿಂದ ಬರುವಂತಹ ಇಲ್ಲಿ ವಾಹನಗಳು ಎಲ್ಲವೂ ಕೂಡ ಇಲ್ಲಿ ಮಳೆಯಿಂದಾಗಿ ಒಂದು ಟ್ರಾಫಿಕ್ ಸಮಸ್ಯೆಯನ್ನು ಅನುಭವಿಸುವ ರೀತಿಯಲ್ಲಿ ನಮಗೆ ಕಂಡು ಬರ್ತಾ ಇದೆ. ಇತ್ತ ಶಾಂತಿನಗರ, ರಿಚ್ಮಂಡ್ ಟೌನ್ನಲ್ಲೂ ಮಳೆ ಬರ್ತಾ ಇದ್ದಂತೆ ವಾಹನ ಸವಾರರು ಸಂಕಷ್ಟ ಅನುಭವಿಸಿದ್ರು. ಮಳೆ ಅವಾಂತರ 3, ಕೆಟ್ಟು ನಿಂತ ವಾಹನಗಳು, ಮರ ಬಿದ್ದು ಬೈಕ್, ಕಾರು ಚಕ್ಕಂ. ಇನ್ನು ನೆಲಮಂಗಲ ಭಾಗದಲ್ಲೂ ವರುಣಾರ್ಭಟಕ್ಕೆ 10 ಅವಾಂತರವಾಗಿದೆ. ಸೊಂಡೆಕೊಪ್ಪ ರಸ್ತೆ ಸಂಪೂರ್ಣ ಜಲಾವೃತವಾಗಿತ್ತು. ನೀರು ನುಗ್ಗಿ ಹಲವು ಬೈಕ್ಗಳು ಕೆಟ್ಟು ನಿಂತಿದ್ವು. ಇನ್ನು ನೆಲಮಂಗಲ ಟೌನ್ ರಸ್ತೆಯಲ್ಲಿ ಮರ ಬಿದ್ದು ಕಾರು ಹಾಗೂ ಬೈಕ್ ಚಕ್ಕಂ ಆಗಿವೆ. ಮಳೆ ಅವಾಂತರ 4, ರಸ್ತೆಗೆ ಉರುಳಿದ ಬೃಹತ್ ಮರ, ತಪ್ಪಿದ ಅನಾಹುತ. ಇನ್ನು ನಿನ್ನೆ ರಾತ್ರಿಯೂ ಬೆಂಗಳೂರಿನ ಕೆಲವು ಏರಿಯಾಗಳಲ್ಲಿ ಮಳೆ ಅಬ್ಬರಿಸಿತ್ತು. ಇದೇ ಮಳೆ ಹಾಗೂ ಗಾಳಿಗೆ ವಿಜಯನಗರದ ಕ್ಲಬ್ ರಸ್ತೆಯಲ್ಲಿ ಬೃಹತ್ ಮರ ಧರೆಗೆ ಉರುಳಿದೆ. ರಾತ್ರಿ 9 ಗಂಟೆ ಹೊತ್ತಲ್ಲಿ ಮರ ಉರುಳಿದ್ದು, ಈ ವೇಳೆ ವಾಹನ ಸವಾರರು, ಜನರ ಓಡಾಟ ಇಲ್ಲದಿದ್ದರಿಂದ ದುರಂತ ತಪ್ಪಿದೆ. ಮಳೆ ಅವಾಂತರ 5, ವಾರವಾದ್ರೂ ಮರ ತೆರವು ಮಾಡದ ಸಿಬ್ಬಂದಿ. ಇನ್ನು ಚಾಮರಾಜಪೇಟೆಯ ಸೀತಾಪತಿ ಅಗ್ರಹಾರದಲ್ಲಿ ವಾರದ ಹಿಂದೆ ಸುರಿದ ಮಳೆಗೆ ಮರಗಳು ಧರೆಗುರುಳಿದ್ವು. ವಿಷಯ ಅಂದ್ರೆ ಆ ಮರಗಳನ್ನ ಇನ್ನೂ ತೆರವು ಮಾಡಿಲ್ಲ. ಸದ್ಯ ನೀವು ನೋಡ್ಬೋದು, ನಾನಿವಾಗ ಬೆಂಗಳೂರಿನ ಚಾಮರಾಜಪೇಟೆ ಸೀತಾಪತಿ ಅಗ್ರಹಾರದಲ್ಲಿದ್ದೀನಿ. ಇಲ್ಲಿ ಗಮನಿಸ್ತಾ ಹೋಗ್ಬೋದು ಅಂದರೆ ಯಾವ ರೀತಿಯಾದಂತಹ ಒಂದು ಮರಗಳು ಅಂದರೆ ಕಳೆದ ತಿಂಗಳು ಏನು ಮೇಯಲ್ಲಿ ಒಂದು ಜೋರಾದ ಮಳೆ ಬಂದಿತ್ತಲ್ಲ, ಆ ಸಂದರ್ಭದಲ್ಲಿ ಇಲ್ಲಿ ಮರ ಬಿದ್ದಾಗ ಇಲ್ಲಿ ಒಂದು ಏನೋ ಒಂದು ಕಸ ಎಲ್ಲ ಆಗಿತ್ತು. ಸೊ ಇನ್ನೂ ಕೂಡ ಅಂದರೆ ಜೂನ್ ತಿಂಗಳು ಮುಗಿಯಕ್ಕೆ ಬಂತು, ಆದರೂ ಕೂಡ ಇನ್ನೂವರೆಗೆ ಯಾವುದೇ ರೀತಿಯಾದಂತಹ ತೆರವು ಕಾರ್ಯಾಚರಣೆಯಲ್ಲಿ ಮಾಡಿಲ್ಲ.
ಈ ಅವಾಂತರದ ನಡುವೆ ಇಂದಿನಿಂದ ಜೂನ್ 18ರವರೆಗೆ ಅಂದ್ರೆ 5 ದಿನ ಬೆಂಗಳೂರಲ್ಲಿ ಮಳೆ ಇರಲಿದೆ ಅಂತ ಹವಾಮಾನ ಇಲಾಖೆ ಕೂಡ ಮುನ್ಸೂಚನೆ ಕೊಟ್ಟಿದೆ. ಮಳೆಯ ಜೊತೆಗೆ ಬಿರುಗಾಳಿಯ ವೇಗವೂ ಕೂಡ ಪ್ರತಿ ಗಂಟೆಗೆ 30ರಿಂದ 40 ಕಿಲೋಮೀಟರ್ ಇರುವ ಸಾಧ್ಯತೆಗಳದಾವು. ಬೆಂಗಳೂರಿನಲ್ಲಿ ಕೂಡ ಮುಂದಿನ 5 ದಿನಗಳವರೆಗೆ ಅಂದರೆ ಜೂನ್ 14ರಿಂದ ಜೂನ್ 18ರವರೆಗೆ ಹಗುರದಿಂದ ಸಾಧಾರಣವಾಗಿ ಕೆಲವು ಕಡೆ ಮಳೆಯಾಗುವ ಸಾಧ್ಯತೆಗಳದಾವು. ಮುಂಗಾರು ಆರಂಭವಾಗಿ ವಾರದ ಬಳಿಕ ಬೆಂಗಳೂರಿಗೆ ಮಳೆರಾಯ ಕಾಲಿಟ್ಟಿದ್ದಾನೆ. ಇನ್ನು 5 ದಿನ ಮಳೆಯಾಗುವ ಎಚ್ಚರಿಕೆ ಇದ್ದು ಜನ ಕೂಡ ಎಚ್ಚರಿಕೆ ವಹಿಸಬೇಕಾಗಿದೆ. ನೆಲಮಂಗಲದಿಂದ ಮಂಜುನಾಥ್ ಜೊತೆ ಕಿರಣ್ ಸೂರ್ಯ, ನಟರಾಜ್, TV9 ಬೆಂಗಳೂರು.